ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇವರು ಹಾಗೂ ಎಲ್ಲ ಸೇರಿ ಪಂಚಾಯತಿ ಅವೆಲ್ಲ ಒಟ್ಟಾಗಿ ನಮ್ಮೊಂದಿಗೆ ಇರುವ ಪಂಚಾಯತಿ ಕಡೆಗೆ ಕಾರ್ಯಕ್ರಮ ಮಾಡಿಕೊಂಡು ನನಗೆ ಅಪೂರ್ವವಾಗಿ ಸ್ವಾಗತ ಮಾಡಿರ್ತಕ್ಕಂಥ ಪಕ್ಷದೆಲ್ಲ ಹಾಗೂ ನನ್ನೆಲ್ಲ ಪಂಚಾಯತಿಯ ಎಲ್ಲರಿಗಿಂತ ನನ್ನ ಕಡೆಯಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮ ಅಂತಂದ್ರೆ ನಾವೆಲ್ಲ ಅಧಿಕಾರಿಗಳು ಸೇರಿ ಜನರಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಈಗ ಈಗಲೇ ಬಂದಿಲ್ಲ ಅವರು ರಾಜಮಂಡ್ರಿ ಪಂಚಾಯತಿ ಕ್ಷೇತ್ರ ಅದೇನೋ ಸ್ವಚ್ಛತೆ ಕಾರ್ಯಕ್ರಮ ಸಮಸ್ಯೆ ಇಲ್ಲಿ ನೋಡಿ ಮತ್ತೆ ಗೊತ್ತಾಯ್ತು ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಅದ್ರ ಬಗ್ಗೆ ಜಾಸ್ತಿ ಮಾಡ್ತಾ ಬೇಡ. ಈ ತಾಲೂಕು ಏನು ನಮ್ಮ ಅಧಿಕಾರಿಗಳು ಸೇರಿ ನಾನು ಲಾಸ್ಟ್ ಹೋಗದಲ್ಲಿ ಹೋದಾಗ ಸಾಕಷ್ಟು ಏನು ನನ್ನ ಉಪಜನ ವರ್ಗದಲ್ಲಿ ಯಾವಾಗ ಅವತ್ತೇ ನಾನು ಹೇಳಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತೀನಿ ಎಲ್ಲ ತಾಲೂಕುಗಳನ್ನು ಕರ್ಕೊಂಡು ಇವಾಗ ಕರ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸಿ ನಾನು ಮಾತುಕೊಂಡಿದ್ದೆ ಲಾಸ್ಟ್ 8 days ಬ್ಯಾಕ್ ಹೋಗಿರೋದ್ರಲ್ಲಿ ಅದಕ್ಕೆ ಎಲ್ಲರೂ ಕರ್ಕೊಂಡು ಇವತ್ತು ನಾನು ಮುಂದೆ ಬಂದಿದ್ದೀನಿ. ಇಡೀ ಮೇ ಜೂನ್ ಒಳಗಡೆ ನಮ್ಮ ಇಡೀ ತಾಲೂಕು ಆಡಳಿತ ವರ್ಗ ನಿಮ್ಮನ್ನ ಎಲ್ಲ ಪಂಚಾಯತಿಗಳು ಮಾಡ್ತಕ್ಕಂಥ ಕಾರ್ಯಕ್ರಮ ಯಾಕಂದ್ರೆ ನಾವೆಲ್ಲ ಒಂದ್ ಕಡೆ ಎಸಿ ಆಗಿ ಕೂತ್ಕೊಂಡಿದ್ದು ಅಂದ್ರೆ ಅದು ಕಷ್ಟ ಆಗುತ್ತೆ. ನೀವು ಬರ್ತಕ್ಕಂಥ ಸಮಸ್ಯೆನ ಇಲ್ಲೇ ಟೈಮ್ ಕೊಟ್ಟು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತೀವಿ. ಬಹುಶಃ ಇಲ್ಲೇ ಬಗೆಹರ್ತಕ್ಕಂಥ ಕಾರ್ಯಕ್ರಮ ಇದ್ರೆ ಇಲ್ಲಿ ತಹಸೀಲ್ದಾರ್ ನೀವು ನಾವೆಲ್ಲ ಸೇರಿ ಬಗೆಹರಿಸ್ತೀವಿ. ಆ ನಂಬಿಕೆ ನನಗಿದೆ. ಇದೆಲ್ಲ ಆದ್ಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡ್ತೀವಿ ಎಷ್ಟು ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಸಮಸ್ಯೆಗಳು ಬಂದಿದೆ ಆದ್ರೆ ಯಾವ ಲಾಸ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ ಇವರಿಗೆ. ಬಹುಶಃ ನಾನು ಮಾಡಿರ್ತಕ್ಕಂಥ ಕೆಲಸದ ಕಾರ್ಯಕ್ರಮದಲ್ಲಿ ಇದು ಪಂಚಾಯತಿ ಕಡೆಯಿಂದ ಸಾರಿಗೆ ಆಗಿರೋ ಇನ್ನೂ ಜನ ಜಾಸ್ತಿ ಬರ್ಬೇಕು ಮಾಡಿಸ್ತೀರ. ಲಾಸ್ಟ್ ಎಷ್ಟು ಜನ ಸೇರಿದ್ವಿ ಹಿರಿಯ ಎಷ್ಟು ಜನ ಸೇರಿದ್ವಿ. ಸೊ ಹಾಗೆ ಜನ ಹತ್ರ ನಾವು ಹೋದಾಗ ಜನ ಆಶೀರ್ವಾದ ಮಾಡ್ತಾರೆ ಇಲ್ಲ ಎಲ್ಲ ಅಧಿಕಾರಿ ಅದರಿಂದ ಎಲ್ಲ ನಾಯಕರು ಕೂಡ ಇದಕ್ಕೆ ನನಗೆ ಸ್ಪಂದಿಸಬೇಕು. ಅಧಿಕಾರಿಗಳಿಂದ ನೀವು ಸ್ಪಂದಿಸಬೇಕು ಅಂತ ಕೇಳ್ತಾರೆ. ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ. ಯಾರು ವರ್ಗಗಳು ರೈಟಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ ಯಾವ ನೀವು ಅರ್ಜಿ ಬಂದಿದೆ ಲಾಸ್ಟ್ಗೆ ನಮಗೆ ಸಬ್ಮಿಟ್ ಮಾಡ್ಬೋದು. ಯಾವ ಡಿಪಾರ್ಟ್ಮೆಂಟ್ ಹೇಳಿದವರಿಗೆ ಎಷ್ಟು ಬರುತ್ತೆ, ತಜ್ಞರಿಗೆ ಎಷ್ಟು ಬರುತ್ತೆ, ರೆವಿನ್ಯೂಗೆ ಎಷ್ಟು ಬರುತ್ತೆ, ತಾಲೂಕು ಪಂಚಾಯತಿಗೆ ಎಷ್ಟು ಬರುತ್ತೆ, ಅರಣ್ಯಗೆ ಎಷ್ಟು ಬರುತ್ತೆ ಇದು ಮಾಡ್ತಾರೆ. ಮಾತಾಡಿ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ರೀತಿ ಸಾಥ್ ಕೊಡ್ತಾರೆ. ಇವತ್ತಿಂದ ಕಾರ್ಯಕ್ರಮ ಹಾಕೊಂಡಿದ್ದೀನಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಲಾಕಲ್ ಪಂಚಾಯತಿ, ನಾಳೆ ಬೆಳಗ್ಗೆ ದುರ್ಗದಲ್ಲಿ, ನಾಳೆ ಸಾಯಂಕಾಲಕ್ಕೆ ಮುಗಿಸ್ಕೊಂಡು ಒಂದು ಕ್ರಮೇಣವಾಗಿ ತಾಲೂಕು ಪಂಚಾಯತಿಗಳೆಲ್ಲ ಎಲ್ಲ ಪಂಚಾಯತಿ ಕವರ್ ಮಾಡಿ ಮತ್ತೆ 2 ತಿಂಗಳಾದ್ಮೇಲೆ ನನ್ನ ಕಡೆಗೆ 3 ಕಡೆಗೆ 2 ಪಂಚಾಯತಿ ಎಲ್ಲ ಪಂಚಾಯತಿ ಮುಗಿಸಿದಾದ್ಮೇಲೆ ಜೂನ್ ಜುಲೈಯಲ್ಲಿ ನನ್ನ ಕಡೆಗೆ 3 ಕಡೆಗೆ ಬರ್ತೇನೆ. ನಾನು ಅಲ್ಲೇ ಬಂದು ವಾಸ್ತವ ಇರಲಿಕ್ಕೆ ಕಾರ್ಯಕ್ರಮ ಕೂಡ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಕೇಳುವಂತ ಸಾರ್ವಜನಿಕರು ಕೂಡ ಯಾರು ಆಗಬೇಡಿ, ಒಬ್ಬೊಬ್ಬರ ಎಲ್ಲರೂ ಕರೆದು ಮಾತಾಡಿಸ್ತೀನಿ, ಎಲ್ಲರೂ ಸ್ವೀಕಾರ ಮಾಡ್ತೀನಿ. ಇಲ್ಲಿ ಏನಾದ್ರು ಆಗಂಗಿದ್ರೆ ಪೊಲೀಸ್ ಇಲಾಖೆ ಸ್ಪಂದಿಸಬೇಕು. ಪೊಲೀಸ್ ಇಲಾಖೆ ಒಬ್ಬೊಬ್ಬರ ಕೊಡಬೇಕು ಅಂತ ನಾವೆಲ್ಲ ಕೇಳಿಕೊಳ್ತೇವೆ. ಅದರಿಂದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಮ್ಮ ಇಲಾಖೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಸಹ ಕರ್ಕೊಂಡು ಮಾಡ್ಬೇಕಾಗಿದೆ ಸ್ಪಂದನ ಕಾರ್ಯಕ್ರಮಕ್ಕೆ. ಆದ್ರೆ ಇವತ್ತು ಬ್ಯಾಂಕ್ ಯಾವ ಸ್ಥಿತಿಗೆ ಹೋಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ನಾನಿಲ್ಲಿ ಈಗಾಗಲೇ ನಮ್ಮ ಕೋಗಿಲೂರು ಸೊಸೈಟಿ ಅಧ್ಯಕ್ಷರು ಕಿಟ್ಟಣ್ಣ ಅವರು ಇಲ್ಲೇ ಇದ್ದಾರೆ. ನಾವು ಬ್ಯಾಂಕು ಈ ಒಂದು ಮಾರ್ಚಲ್ಲಿ ಮುಗಿದ ಹೋಗಿ ಅಂದ್ಕೊಂಡಿದ್ವಿ.
ಆದರೆ ಎಲ್ಲರೂ ನಮ್ಮ ಶಾಸಕರು ಇನ್ನ ಹಲವಾರು ನಮ್ಮ ಮುಖಂಡರು ಮತ್ತೆ ನಮ್ಮ ಸಿಬ್ಬಂದಿ ಎಲ್ಲರೂ ಒಂದು ಶ್ರಮದಿಂದ ಜಿಲ್ಲೆಯಲ್ಲಿ ಇವತ್ತು ಮುಖ್ಯವಾಗಿ ನಮ್ಮ ರಾಜಕಾರಣಿಗಿಂತ ಸಿಬ್ಬಂದಿ ಮತ್ತು ಎಲ್ಲರೂ ಒಂದು ಶ್ರಮದಿಂದ ಏನು ಸಕ್ಸಸ್ ಇತ್ತು ಅದರಿಂದ ಉಳ್ಕೊಂಡಿದ್ದೀನಿ. ಏನು ರೈತರ ಒಂದು KCC ಸಾಲ ಇತ್ತು ಅದನ್ನ ರಿನ್ಯೂವಲ್ ಮಾಡ್ಲಿಕ್ಕೆ ಏನೇನು ಕಷ್ಟಪಟ್ಟು ಎಲ್ಲ ರೈತರು ಸಾಲ ರಿನ್ಯೂವಲ್ ಮಾಡ್ತಿದ್ವಿ. ನಾನು ಮಹಿಳೆಯರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಒಂದೇ ಒಂದು, ಇವತ್ತು ತಾವೇನು ಮಹಿಳಾ ಸಂಘಗಳಿಂದ ತಾವು ತಗೊಂಡಿದ್ದೀರಿ, ದಯವಿಟ್ಟು ಆ ಸಾಲವನ್ನ ಮರುಪಾವತಿ ಮಾಡಿದ್ರೆ ಬ್ಯಾಂಕು ಇವತ್ತು ಈ ಬೇರೆ ಬ್ಯಾಂಕಿಗೂ ನಮ್ಮ DCC ಬ್ಯಾಂಕ್ ಬಹಳ ವ್ಯತ್ಯಾಸ ಇದೆ. ಇದು ರೈತರ ಒಂದು ಸಂಸ್ಥೆ, ರೈತರ ಆಡಳಿತದಲ್ಲಿ ಅವರ ಅಧೀನದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಇದು ಉಳ್ಕೊಂಡ್ರೆ ನಿಮ್ಮೆಲ್ರಿಗೂ ಬಹಳಷ್ಟು ಅನುಕೂಲ ಇದೆ. ಏನು 0% ಬಡ್ಡಿನಲ್ಲಿ ಸಾಲ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ಕಮರ್ಷಿಯಲ್ ಬ್ಯಾಂಕ್ ತಾವೆಲ್ಲ ನೋಡ್ತಾ ಇದ್ರಿ, ಮೊದಲ ತರ ಇಲ್ಲ, ಏನು ಬಡ್ಡಿ ಚಕ್ರಬಡ್ಡಿ ಅಂತ ಹೋಗ್ತಾ ಇದೆ. ಅದರಿಂದ ತಾವೆಲ್ಲರೂ ಅದಕ್ಕೆ ಸಹಕರಿಸಿ ರಿನ್ಯೂವಲ್ ಮಾಡೋದಕ್ಕೆ ಸಹಕಾರ ಮಾಡ್ಬೇಕಂತ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಮುಂದುವರಿಸೋಕೆ ನಾನು ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾವೆಲ್ಲ ವೇದಿಕೆಯನ್ನ ಇದು ಮಾಡಿಕೊಟ್ಟು ಅಧಿಕಾರಿಗಳಿಗೆ ಈ ಒಂದು ಸಭೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಮುಖಂಡರಲ್ಲೆಲ್ಲ ಮನವಿ ಮಾಡಿಕೊಂಡು ಈ ಒಂದು ಅಧಿಕಾರಿಗಳು ಇದನ್ನ ಸಭೆ ಯಶಸ್ವಿಗೊಳಿಸಬೇಕಂತ ಮನವಿ ಮಾಡೋದು. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಆಫೀಸರು ಒಂದು ಸುತ್ತ ಈ ದಿನ ತಿಮ್ರಾವಕಾಲಿ ಗ್ರಾಮದಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಂಧಾನ ಕಾರ್ಯಕ್ರಮ ಇಟ್ಟಿದ್ದಾರೆ. ತುಂಬಾ ಸಂತೋಷ. ನಿಮ್ಮ ಏನೇ ಕುಂದೆ ಕೊರತೆಗಳಿದ್ರು ಅರ್ಜಿಗಳು ಬರ್ಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಒಬ್ಬೊಬ್ಬರೇ ಬಂದು ಆಯಾ ಡಿಪಾರ್ಟ್ಮೆಂಟ್ ಏನೇನು ಪ್ರಾಬ್ಲಮ್ ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, KSRTC ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಒಬ್ಬೊಬ್ಬರಾಗಿ ಬಂದು ತಮ್ಮ ಅರ್ಜಿಗಳನ್ನು ಇಲ್ಲಿ ಕೊಟ್ಟು ತಮ್ಮ ಏನು ಪ್ರಾಬ್ಲಮ್ ಇದೆ, ಏನು ಅನುಕೂಲ ಬೇಕೋ ಅದೆಲ್ಲ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ಮತ್ತು ಈ ಪಂಚಾಯಿತಿಯಲ್ಲಿ ಜನರಿಗೆ ಹೊಸ ರೇಷನ್ ಕಾರ್ಡು ಸುಮಾರು ಜನರಿಗಿಲ್ಲ, ಅದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಎಲ್ಲ ಜಮೀನುಗಳು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿನಿಸ್ಟ್ರು. ಆಗ್ಲೂ ನಮ್ಮ ತಾಲೂಕಲ್ಲಿ ನಮ್ಮ ಹೋಬಳಿಯಲ್ಲಿ ಮುಳಬಾಲ್ ತಾಲೂಕು ಹೋಬಳಿಯಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಅದ್ರ ಪ್ರಾಬ್ಲಮ್ ಏನಿದೆ ಅಂತ. ಮತ್ತು ನಾವು ಈ ತಿಮ್ರಾವತಿಯಲ್ಲಿ ಇಲ್ಲಿ ತನಕ KSRTC ಬಸ್ ಬರುತ್ತೆ, ಮತ್ತೆ ಡಿಪೋಟ ಹೋಗ್ಬೇಕಾದ್ರೆ ತುಂಬಾ ತೊಂದರೆ. KSRTC ಬಂದಿದ್ದಾರೆ, ಅದಕ್ಕೆ ನಿಮ್ ಗಮನಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಗಮನಕ್ಕೆ ಒಂದು ಹೇಳ್ತಾ ಇದ್ದೀವಿ, ಅದು ಅರ್ಜಿ ಕೊಡ್ತಾ ಇದ್ದೀವಿ. ನಮ್ಮ ಡಿಪೋಟಕ್ಕೆ ಬಸ್ಸು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬರು ಬಂದಿದ್ದಾರೆ, ನಮ್ಮ ಶಾಸಕರು ಗಮನಕ್ಕೆ ಆಗ್ತಾ ಇದ್ದೀನಿ. ಇಲ್ಲಿ ಬಾರುಗಳು ಜಾಸ್ತಿ ಆಗ್ತಾ ಇದೆ, ಗಲಾಟೆ ಜಾಸ್ತಿ ಆಗ್ತಾ ಇದೆ, ದಿನನಿತ್ಯ ಗಲಾಟೆ ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ. ಒಂದ್ ದಿವಸಕ್ಕೆ ಒಂದ್ ಸರ್ತಿ ಆದ್ರೂ ಜೀಪ್ ಬಂದು ಹೋಗ್ಬೇಕು, ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಾನು ನಾಲ್ಕು ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಬ್ಬೊಬ್ಬರಾಗಿ ಅರ್ಜಿಗಳನ್ನು ಕೊಟ್ಟು ತಮ್ಮ ಏನೇನು ಅನುಕೂಲ ಬೇಕೋ ಶಾಸಕರ ಹತ್ರ ಆಫೀಸರ್ ಹತ್ರ ಕೇಳ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಆಹ್ವಾನ ಅರ್ಜಿಗಳನ್ನ ನೀಡಬೇಕು ಅಂತ ಕೇಳ್ಬೋದು. ಸ್ವಲ್ಪ ಈ ಕಡೆ ಬಂದ್ಬಿಟ್ರೆ ನೀವು ನಾವು ದಯವಿಟ್ಟು ಸಾರ್ವಜನಿಕರು ಕೂತ್ಕೋಬೇಕಾಗಿ ವಿನಂತಿ ಮಾಡಿಕೊಡ್ತಾರೆ. ಬಂದ್ಬೇಡ
ಇವಾಗ ಅವ್ರಿಗೇನು ಗೊತ್ತಿಲ್ಲ ಪಾಪ ಹೆಂಗಂದ್ರೆ ತಿಳಿಬಿಡೋದು ಅವ್ರ ಹತ್ರ ಪರಿಶೀಲನೆ ಮಾಡಕ್ ನಾನು ಇದೀವಲ್ಲ ಅಧಿಕಾರಿ ತೆಗೀರಿ ಆಗಲ್ಲ ಇದೆಲ್ಲ ಮಾಡ್ಬಿಟ್ರೆ ಪಾಪ ಬರೋಕ್ಕಾಗುತ್ತಾ ಹೋಗುತ್ತಲ್ಲ ಅಧಿಕಾರಿಗಳು ಮತ್ತೆ ಏನಿಲ್ಲ ಯಾಕೆ ಬನ್ನಿ 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 ಸ್ವಲ್ಪ ದಯವಿಟ್ಟು ಸಾರ್ವಜನಿಕ ಕೂಪಣೆ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರನ್ನೇ ಬಿಡಬೇಕು ಅಂತ ಮತ್ತೆ ಬಿಟ್ಟಿದ್ದಾರೆ ಮತ್ತೆ ಕೇಳ್ತಾರೆ ಪದೇ ಪದೇ ಅದೇ ಅಲ್ಲ ಇದು ಪೈಪು ಶಾರ್ಟೇಜ್ ಇದೆ ನೀರು ಡೀಪಲ್ಲಿ ಇರೋದು ಮೇಳನೆ ಹಾಕ್ತಾ ಇದ್ದಾರೆ 22 ಪೈಪ್ಸ್ ಇತ್ತು ಫಸ್ಟ್ ಇವಾಗ 8 ಬಿಟ್ಟರೆ ಸರ್ 9 ಪೈಪ್ ಇದೆ ನನಗೆ ಬಿಡುವ ಸಮಸ್ಯೆನ ಕೆಬಿ ಸಮಸ್ಯೆನ ಯುವ ಸಮಸ್ಯೆನ ಇಲ್ಲ ವಾಟರ್ ಪವರ್ ಸಮಸ್ಯೆ ಒಂದೇ ಯಾರ ಸಮಸ್ಯೆ ಅವ್ರು ಸಾಲ ಕೇಳ್ತಾರೆ ಕುಡಿಯಕ್ಕೆ ಮತ್ತೆ ನೀರು ಕೇಳ್ತಾರೆ ನೀರು ತರ ಕೇಳ್ತಾರೆ ಯಾವಾಗ ಯಾವಾಗ ಕೊಡ್ತೀವಿ ಇವತ್ತು ರವಿ ಮಾಡ್ಸೋದು ಬರ್ಬೇಕು ಅದಕ್ಕೆ ರವೀಶ್ ಕಬ್ಬು ಅಂತ ಪದ್ದನ್ನ ಅದು ಬೇಡ ಅವ್ರೇನ್ ಕೇಳ್ತಾರೆ ನೀನು ದಿವಸ ಆಯ್ತು ರಿಪೇರಿ ಆಗಿ ನಾನು ಕೇಳೋದು ಅವ್ರ ಕೆಬಿ ಸಮಸ್ಯೆನ ಇಲ್ಲ ವಾಟರ್ ಪವರ್ ಸಮಸ್ಯೆನ ಯಾರ ಸಮಸ್ಯೆ ಅದು 25 ದಿನ ನಿಮ್ಮನೆ ನಿಂತಿನ ನೀವು ಕ್ಲೋಸ್ ಮಾಡಬೇಕು ಓಕೆನಾ ಅವ್ರನ್ನ ಬೇರೆ ಭಾಳ ಕೇಳ್ತಾರ ಇವತ್ತು ರೆಡಿ ಮಾಡ್ಕೊಡ್ತಾರೆ ನೋಡಿ ಸರ್ ಅದೇ ಮೊನ್ನೆ ರೀಸೆಂಟ್ ಆಗಿ ಖಾತೆ ಮಾಡ್ತಾರೆ ಅವರು ಪೋತಿ ಖಾತೆ ಮಾಡ್ತಾರೆ ಪಾರ್ವತಮ್ಮ ತಿಪ್ಪಣ್ಣ ಏನ್ ಮಾಡೋದು ಗೌರಮ್ಮ ವೆಂಕಟಪ್ಪ ವೆಂಕಟಪ್ಪ ಬಿನ್ ನಾರಾಯಣಪ್ಪ ಸನ್ಯಾಸ
ಆಯ್ತಾ